ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ನೆಕ್ಸ್ಟ್ ಇವಾಗ ಫಸ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ತೊಗೊಳ್ಳಿ, ಆದರೆ ನೀವು ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಪನ್ನೀರ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿರಬೇಕು. ಮ್ಯಾರಿನೇಟ್ ಮಾಡಿದಾಗ ಏನೇನು ಹಾಕಬೇಕಂತೇಳಿ ಹೇಳ್ತೀನಿ ನಾನು. ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿರ್ತೀನಿ ಒಂದು 2 ಮಿನಿಟ್ಸ್. ಇದರೊಳಗೆ ಸ್ವಲ್ಪ ಸಾಲ್ಟ್ ಹಾಕೋದು, ಮ್ಯಾರಿನೇಟಿಗೆ ಸ್ವಲ್ಪ ಸಾಲ್ಟ್ ಹಾಕೋದು. ನೆಕ್ಸ್ಟ್ ಇದೇನು ನೆಸೆಸಿಟಿ ಇಲ್ಲ, ಹಾಕಬೇಕಂತ ಏನು ನೆಸೆಸಿಟಿ ಇಲ್ಲ, ಹಾಕ್ಬೋದು, ಹಾಕದೇ ಇರ್ಬೋದು, ಆಪ್ಷನಲ್. ಟರ್ಮರಿಕ್. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್. ಓಕೆ, ರೆಡ್ ಚಿಲ್ಲಿ ಪೌಡರ್ ಜಾಸ್ತಿನ ಹಾಕೋಬೋದು, ಕಲರ್ ಹಾಕೋಬೋದು, ಅದು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಓಕೆ, ಸ್ವಲ್ಪ ಗರಂ ಮಸಾಲ ಆಯಿತಾ. ಈ ಕಸೂರಿ ಮೇಥಿ ಹಾಕ್ಕೋಬೇಕು. ಕಸೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ ಕ್ರಷ್ ಮಾಡಿ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕಾರ್ನ್ಫ್ಲೋರು ಇಲ್ಲಾಂದರೆ ರೈಸ್ ಫ್ಲೋರ್ ಇದ್ದರೆ ರೈಸ್ ಫ್ಲೋರ್ ಹಾಕ್ಕೋಬೋದು. ಓಕೆ, ಕಾರ್ನ್ಫ್ಲೋರ್ ಇದೆ, ಕಾರ್ನ್ಫ್ಲೋರ್ ಹಾಕಿ. ಓಕೆ, ಇದು ಸ್ವಲ್ಪ ಬೈಂಡಿಂಗ್ಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಬೈಂಡಿಂಗ್ ಮಾಡ್ಕೋಬೇಕಲ್ಲ ಸ್ವಲ್ಪ. ಸ್ಟಾರ್ಚ್ ಇರುತ್ತಲ್ಲ, ಕಾರ್ನ್ ಸ್ಟಾರ್ಚ್, ಅದನ್ನ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಓಕೆ, ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಜಾಸ್ತಿ ಇರೋದ್ರಿಂದ ಡೀಪ್ ಫ್ರೈ ಎಲ್ಲ ಬೇಡ, ಶಾಲೋ ಫ್ರೈನೇ ಇರಲಿ. ಓಕೆ, ನೆಕ್ಸ್ಟ್ ಇವಾಗ ಸಮ್ಮರ್ ಜಾಸ್ತಿ ಐತಲ್ಲ, ಹೆಲ್ತ್ ಬಗ್ಗೆನೂ ನೋಡ್ಕೋಬೇಕು. ಓಕೆ, ಹೆಲ್ತ್ ಬಗ್ಗೆನೂ ನೋಡಿಕೊಂಡು ಶಾಲೋ ಫ್ರೈ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಬೇಕು. ಓಕೆ, ಇವಾಗ ಎಣ್ಣೆ ಕಾದಿದೆ, ಶಾಲೋ ಫ್ರೈ ಮಾಡ್ಕೋಬೇಕು. ಓಕೆ, ಶಾಲೋ ಫ್ರೈ ಮಾಡಿಕೊಂಡು ಓಕೆ ಸ್ವಲ್ಪ ನೀಟಾಗಿ ಬೆನೆಸ್ಕೋಬೇಕು. ಇದನ್ನು ಬೆನಿತಾ ಇದೆ, 2 ಸೈಡು ನೀಟಾಗಿ ಪರ್ಫೆಕ್ಟಾಗಿ ಬೆನೆಸ್ಕೋಬೇಕು. ಓಕೆ, ನಾನು ಇವತ್ತಾಯ್ತಲ್ಲ ವುಡ್ ಅಂದರೆ ಈ ಇದರಲ್ಲಿ ಕುಕ್ ಮಾಡ್ತಾಯಿದ್ದೆ. ಓಕೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರನ್ನ. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಹೆಲ್ದಿ ರೆಸಿಪಿ. ಪೂರಿಗೂ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಕಾಂಬಿನೇಷನ್ ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೆಲ್ದಿ ರೆಸಿಪಿ ಆಗಿರುತ್ತೆ ಇದು. ಓಕೆ, ಅನ್ನ ಸಾರಿಗೂ ಸೈಡ್ ಡಿಶ್ ಆಗಿ ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಜಾಸ್ತಿ ನಾನು ಯಾವ ಫುಡ್ ಕಲರ್ ಅಥವಾ ಮಸಾಲ ಯಾವುದು ಬಳಸಿಲ್ಲ, ಹಾಗಾಗಿ ಈಗ ಸಮ್ಮರ್ ಇರೋದ್ರಿಂದ ಡೀಪ್ ಫ್ರೈ ಎಲ್ಲ ಬೇಡ ಅಂಥೇಳಿ ಶಾಲೋ ಫ್ರೈಗೆ ಹೋಗಿದ್ದೀನಿ